ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ 2ನೇ ದಿನದಂದು ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಆರ್ಭಟಕ್ಕೆ ಆಂಗ್ಲ ಪಡೆ ತತ್ತರಿಸಿ ಹೋಗಿದೆ. ಅಷ್ಟಕ್ಕೂ ಬುಮ್ರಾ ಅವರ ರಣಾರ್ಭಟ ಹೇಗಿತ್ತು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಮನೆಯವರೆಗೂ ನೋಡುವ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ 2ನೇ ದಿನದಂದು ಜಸ್ಪ್ರೀತ್ ಬುಮ್ರಾ ಅವರ ಆರ್ಭಟಕ್ಕೆ ಆಂಗ್ಲ ಪಡೆ ಕಂಪ್ಲೀಟ್ಲಿ ತತ್ತರಿಸಿ ಹೋಗಿದೆ ಸ್ನೇಹಿತರೆ. ಇಂಗ್ಲೆಂಡ್ ತಂಡದ ಪರ ಜಾಕ್ ಕ್ರೌಲಿ ಅವರು ಕೇವಲ 18 ರನ್ ಗಳಿಸುವಲ್ಲಿ ಮಾತ್ರ ಯಶಸ್ವಿಯಾದರು ಸ್ನೇಹಿತರೆ. ಈ ಮುಖಾಂತರ ಇಂಗ್ಲೆಂಡ್ ತಂಡಕ್ಕೆ ನಿರಾಸೆಯಾಗಿ ನಿಂತಿರು ಸ್ನೇಹಿತರೆ. ಬೆನ್ ಡಕೆಟ್ ಅವರು ಕೂಡ ತಮ್ಮ ನಿರಾಸೆ ಪ್ರದರ್ಶನದೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ನಿರಾಸೆಯಾಗಿ ನಿಂತರು ಕೇವಲ 23 ರನ್ ಗಳಿಸುವಲ್ಲೇ ಯಶಸ್ವಿಯಾದರು ಸ್ನೇಹಿತರೆ. ಒಲಿ ಪೋಪ್ ಅವರು ಕೂಡ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ಅದ್ದೂರಿ ಪ್ರದರ್ಶನ ನೀಡಿದ್ರು. ಕೇವಲ 104 ಬಾಲ್ಗಳಲ್ಲಿ 44 ರನ್ ಸಿಡಿಸುವ ಮೂಲಕ ತಂಡಕ್ಕೆ ಅತ್ಯುನ್ನತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟರು ಸ್ನೇಹಿತರೆ. ಜೋ ರೂಟ್ ಅವರು ಕೂಡ ಅದ್ಭುತ ಇನ್ನಿಂಗ್ಸ್ ಆಡಿದ್ರು. ಶತಕ ಸಿಡಿಸುವ ಮೂಲಕ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನೊಂದಿಗೆ ಇಂಗ್ಲೆಂಡ್ ತಂಡಕ್ಕೆ ಆಸರೆಯಾಗಿ ನಿಂತಿರು ಸ್ನೇಹಿತರೆ. ಕೇವಲ 199 ಬಾಲ್ಗಳಲ್ಲಿ ಸೆಂಚುರಿ ಸಿಡಿಸುವ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರಿಗೆ ಹೊರಟಾದ್ರು. ಈ ಮೂಲಕ ಜಸ್ಪ್ರೀತ್ ಬುಮ್ರಾ ಅವರು ಹೊಸ ಚರಿತ್ರೆ ಕೂಡ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಆರ್ಭಟಕ್ಕೆ ಆಂಗ್ಲ ಪಡೆ ಕಂಪ್ಲೀಟ್ಲಿ ತತ್ತರಿಸಿ ಹೋಗಿತ್ತು ಸ್ನೇಹಿತರೆ. ಹ್ಯಾರಿ ಬ್ರೂಕ್ ಅವರು ಕೂಡ ತಮ್ಮ ನಿರಾಸೆ ಪ್ರದರ್ಶನದೊಂದಿಗೆ ಪೆವಿಲಿಯನ್ ಕೂಡ ಸೇರಿಕೊಂಡ್ರು. ಕೇವಲ 11 ರನ್ ಗಳಿಸುವಲ್ಲೇ ಯಶಸ್ವಿಯಾದರು ಸ್ನೇಹಿತರೆ. ಬೆನ್ ಸ್ಟೋಕ್ಸ್ ಅವರು ಕೂಡ 44 ರನ್ ಗಳಿಸಿ ಪೆವಿಲಿಯನ್ ಕೂಡ ಸೇರಿಕೊಂಡ್ರು. ಜೇಮ್ಸ್ ಸ್ಮಿತ್ ಅವರು ಕೂಡ ತಮ್ಮ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವಲ್ಲಿ ಯಶಸ್ವಿಯಾದರು ಸ್ನೇಹಿತರೆ. 50 ಸಿಡಿಸುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಜೇಮ್ಸ್ ಸ್ಮಿತ್ ಅವರು ಆಸರೆಯಾಗಿ ನಿಂತಿದ್ದಾರೆ. ಬೇಡನ್ ಕರ್ಸೆ ಅವರು ಕೂಡ 33 ರನ್ ಗಳಿಸಿ ನಾಟ್ಔಟ್ ಆಗಿ ಕೂಡ ನಿಂತಿದ್ದಾರೆ. ಕ್ರಿಸ್ ವೋಕ್ಸ್ ಅವರು ಯಾವುದೇ ರನ್ ಗಳಿಸದೆ ಪೆವಿಲಿಯನ್ ಕೂಡ ಸೇರಿಕೊಂಡು ಸ್ನೇಹಿತರೆ. ನಮ್ಮ ಭಾರತ ತಂಡದ ಪರ ಬೌಲಿಂಗ್ ನಲ್ಲಿ ರಣಾರ್ಭಟ ಮಾಡಿದ್ರು ಜಸ್ಪ್ರೀತ್ ಬುಮ್ರಾ ಅವರು ಸ್ನೇಹಿತರೆ. ಜಸ್ಪ್ರೀತ್ ಬುಮ್ರಾ ಅವರು ಕೇವಲ 63 ರನ್ ಕೊಟ್ಟು 4 ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾದರು ಸ್ನೇಹಿತರೆ. ಮುಖಾಂತರ ನಮ್ಮ ಭಾರತ ತಂಡಕ್ಕೆ ಜಸ್ಪ್ರೀತ್ ಬುಮ್ರಾ ಅವರು ಅದ್ದೂರಿ ಕೊಡುಗೆ ನೀಡಿದ್ರು. ಈ ಮುಖಾಂತರ ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಆರ್ಭಟಕ್ಕೆ ಆಂಗ್ಲ ಪಡೆ ಕಂಪ್ಲೀಟ್ಲಿ ತತ್ತರಿಸಿ ಹೋಗಿತ್ತು ಸ್ನೇಹಿತರೆ. ಇನ್ನು ನಮ್ಮ ಭಾರತ ತಂಡದ ಪರ ನಿತೀಶ್ ಕುಮಾರ್ ರೆಡ್ಡಿ ಅವರು ಹಾಕಿದಂತ 17 ಓವರ್ಗಳಲ್ಲಿ 62 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು ಸ್ನೇಹಿತರೆ. ಜಡೇಜಾ ಅವರು ಕೂಡ ತಲಾ 1 ವಿಕೆಟ್ ಪಡೆದುಕೊಂಡು ನಮ್ಮ ಭಾರತ ತಂಡಕ್ಕೆ ಅದ್ದೂರಿ ಪ್ರದರ್ಶನ ನೀಡಿದ್ರು ಸ್ನೇಹಿತರೆ. 2ನೇ ದಿನದಂದು ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಬಿರುಗಾಳಿಗೆ ಆಂಗ್ಲ ಪಡೆ ಕಂಪ್ಲೀಟ್ಲಿ ತತ್ತರಿಸಿ ಹೋಯಿತು ಸ್ನೇಹಿತರೆ. ಪರಿಣಾಮವಾಗಿ ಇಂಗ್ಲೆಂಡ್ ತಂಡ 105 ಓವರ್ಗಳಲ್ಲಿ 353 ರನ್ ಕಲೆ ಹಾಕಿಕೊಂಡು 7 ವಿಕೆಟ್ ಕಳೆದುಕೊಂಡಿದೆ ಸ್ನೇಹಿತರೆ. ಈ ಮುಖಾಂತರ ಜಸ್ಪ್ರೀತ್ ಬುಮ್ರಾ ಅವರು ಹೊಸ ಚರಿತ್ರೆ ಕೂಡ ನಿರ್ಮಾಣ ಮಾಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅವರ ಬೌಲಿಂಗ್ ಆರ್ಭಟದ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸ್ನೇಹಿತರೆ.